ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬ್ಲೌಸ್ಗಳ ವಿಧಗಳನ್ನ ಹೇಳ್ತಾ ಇದ್ದೀನಿ. ಬ್ಲೌಸ್ನಲ್ಲಿ ಎಷ್ಟು ಟೈಪ್ ಇದೆ ಅಂತ ನಮಗೆ ತಿಳ್ಕೊಂಡ್ರೆ ನಾವು ಸ್ಟಿಚಿಂಗ್ ಮಾಡಿಸ್ಬೇಕು ಅಂದ್ರೂ ಹೇಳಕ್ಕೆ ಬರಬೇಕು. ಹಾಗೆಯೇ ನಾವೇನಾದರೂ ಕಟ್ಟಿಂಗ್ ಕಲಿಬೇಕಾದ್ರೆ, ಸ್ಟಿಚಿಂಗ್ ಕಲಿಬೇಕಾದ್ರೆ ಯಾವ ರೀತಿ ಬ್ಲೌಸನ್ನ ಹೊಲಿತಿದ್ದೀವಿ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಮತ್ತು ಎಕ್ಸ್ಪ್ಲೈನ್ ಮಾಡಿದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಇದು ಅನುಕೂಲ ಆಗುತ್ತೆ. ಮೊದಲನೇ ವಿಧ ನಮಗೆ ಟಕ್ ಬ್ಲೌಸ್ಗಳು. ಟಕ್ ಬ್ಲೌಸ್ಗಳನ್ನ ವಿತ್ ವೇಸ್ಟ್ ಬ್ಯಾಂಡನ್ನು ಹೊಲಿತೀವಿ, ವಿತೌಟ್ ವೇಸ್ಟ್ ಬ್ಯಾಂಡನ್ನು ಹೊಲಿತೀವಿ. ಕ್ರಾಪ್ ಟಾಪ್ ಎಲ್ಲ ಹೊಲಿಬೇಕು ಅಂತಂದರೆ ನಾವು ಈ ಮೆಥಡ್ನ ಉಪಯೋಗಿಸ್ತೀವಿ. ವೇಸ್ಟ್ ಬ್ಯಾಂಡ್ ಇಲ್ದಲ್ಲೇ ಹೊಲಿಯೋದನ್ನು ಕ್ರಾಪ್ ಟಾಪ್ ಅಂತ ಕನ್ಸಿಡರ್ ಮಾಡ್ತೀವಿ. ವೇಸ್ಟ್ ಬ್ಯಾಂಡ್ ಇಟ್ಟು ಹೊಲಿಯೋದನ್ನು ಸ್ಯಾರಿ ಬ್ಲೌಸಸ್ಸು ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ, ಇಲ್ಲಿ ಟಕ್ಗಳನ್ನ ಹಿಡಿಯೋದ್ರ ಮೇಲೆ ಈ ಬ್ಲೌಸ್ಗಳನ್ನ ವಿಂಗಡಿಸಿರ್ತೀವಿ. ಇಲ್ಲಿ ಒಂದು ಟಕ್ ಮಾತ್ರ ಇರುತ್ತೆ, ಸೊಂಟದ ಹತ್ರ ಒಂದು ಟಕ್ ಇರುತ್ತೆ. ಈ ಒಂದು ಟಕ್ಕನ್ನ ವೇಸ್ಟ್ ಬ್ಯಾಂಡ್ ಜೊತೆನೂ ಹೊಲಿಬೋದು. 2 ಟಕ್ಸು, ವಿತೌಟ್ ವೇಸ್ಟ್ ಬ್ಯಾಂಡು, ವಿತ್ ವೇಸ್ಟ್ ಬ್ಯಾಂಡು. 3 ಟಕ್ಸು, ಸೊಂಟದ ಹತ್ರ ಒಂದು ಟಕ್ಕು, ಸೈಡಲ್ಲಿ ಒಂದು ಟಕ್ಕು, ಹಾಗೇನೆ ಹಾರ್ಮೋಲ್ ಹತ್ರ ಒಂದು ಟಕ್ಕು. 3 ಟಕ್ ಹಿಡಿದು ಈ ಬ್ಲೌಸನ್ನ ಹೊಲಿತೀವಿ. ಈ ಬ್ಲೌಸ್ಗೂ ಅಷ್ಟೇ ವೇಸ್ಟ್ ಬ್ಯಾಂಡ್ ಇಟ್ಟು ಹೊಲಿತೀವಿ. ಸಾಮಾನ್ಯವಾಗಿ ನಾವು 4 ಟಕ್ ಬ್ಲೌಸನ್ನ ನೋಡಿರ್ತೀವಿ. 4 ಟಕ್ ಬ್ಲೌಸನ್ನು ಅಷ್ಟೇ ವೇಸ್ಟ್ ಬ್ಯಾಂಡ್ ಇಲ್ಲೇನೂ ಹೊಲಿಬೋದು, ವೇಸ್ಟ್ ಬ್ಯಾಂಡ್ ಜೊತೆಗೂ ಹೊಲಿಬೋದು. ಇಲ್ಲಿ ನಮಗೆ ಟಕ್ ಬ್ಲೌಸ್ಗಳನ್ನ 1 ಟಕ್ಕು, 2 ಟಕ್, 3 ಟಕ್ ಹಾಗೆ 4 ಟಕ್ ಅಂತ ವಿಂಗಡಿಸಿದ್ದೀವಿ. ಈ ಟಕ್ ಬ್ಲೌಸ್ ಅಲ್ದಲೇ ನಾವು ಕಟ್ ಬ್ಲೌಸಸ್ ಅಂದರೆ ಪ್ರಿನ್ಸಸ್ ಕಟ್ ಬ್ಲೌಸಸ್ನ ನೋಡ್ತೀವಿ. ಪ್ರಿನ್ಸಸ್ ಕಟ್ ಬ್ಲೌಸಲ್ಲಿ ಹಾರ್ಮೋಲಿಂದ ಕಟ್ ತಗೊಂಡು ಹೊಲಿತೀವಿ. ಇದನ್ನು ಸಹ ವೇಸ್ಟ್ ಬ್ಯಾಂಡ್ ಜೊತೆಗೂ ಹೊಲಿತೀವಿ, ವೇಸ್ಟ್ ಬ್ಯಾಂಡ್ ಇಲ್ಲದೇನೂ ಹೊಲಿತೀವಿ. ಇದನ್ನು ಸಿಂಪಲ್ ಪ್ರಿನ್ಸಸ್ ಕಟ್ ಅಂತ ಹೇಳ್ತೀವಿ. ಹಾಗೆಯೇ ಪ್ರಿನ್ಸಸ್ ಕಟ್ಟನ್ನು ಶೋಲ್ಡರಿಂದ ತೊಗೊತೀವಿ. ಆರ್ಮೋಲ್ ಹತ್ರದಿಂದ ತೊಗೊಳ್ದಲೆ ಶೋಲ್ಡರಿಂದ ತೊಗೊಂಡು ಸ್ಟಿಚಿಂಗ್ ಮಾಡ್ತೀವಿ. ಇದನ್ನು ಶೋಲ್ಡರ್ ಪ್ರಿನ್ಸಸ್ ಕಟ್ ಅಂತ ಹೇಳ್ತೀವಿ. ಇದನ್ನು ಸಹ ವೇಸ್ಟ್ ಬ್ಯಾಂಡ್ ಇದ್ದೂ ಹೊಲಿಬೋದು, ವಿತೌಟ್ ವೇಸ್ಟ್ ಬ್ಯಾಂಡೂ ಹೊಲಿಬೋದು. ಇವಿಷ್ಟು ವಿಧ ಅಲ್ದಲೇ ಟಕ್ಕು ಮತ್ತು ಕಟ್ಸ್ಗಳನ್ನ ಉಪಯೋಗಿಸಿ ಬ್ಲೌಸ್ಗಳನ್ನ ಹೊಲಿತೀವಿ. ಅದರಲ್ಲಿ ಸಿಂಗಲ್ ಕಟೋರಿ ಹಾಗೆ ಡಬಲ್ ಕಟೋರಿ ಬರುತ್ತೆ. ನಾರ್ತ್ ಇಂಡಿಯಾನಲ್ಲಿ ಸಾಮಾನ್ಯವಾಗಿ ಈ ಕಟೋರಿ ಬ್ಲೌಸಸ್ಗಳನ್ನೇ ಉಪಯೋಗಿಸೋದು. ಸೌತ್ ಇಂಡಿಯಾನಲ್ಲಿ 4 ಟಕ್ ಬ್ಲೌಸನ್ನು ಹೊಲಿತೀವಿ. 4 ಟಕ್ ಬ್ಲೌಸನ್ನು ಮದ್ರಾಸ್ ಕಟ್ಟು ಅಂತಲೂ ಹೇಳ್ತಾರೆ. ಇದರಲ್ಲಿ ಸಿಂಗಲ್ ಕಟೋರಿ ಬ್ಲೌಸು, ಡಬಲ್ ಕಟೋರಿ ಬ್ಲೌಸು 2 ಥರ ಇರುತ್ತೆ. ಕಟೋರಿ ಬ್ಲೌಸ್ಗಳಲ್ಲಿ ಸಿಂಗಲ್ ಕಟೋರಿ ಅಂದರೆ ಇದು ಒಂದೇ ಕಟ್ಟಿದ್ದು ಇಲ್ಲೊಂದು ಡಾಟ್ ಇರುತ್ತೆ, ಇದನ್ನು ಸಿಂಗಲ್ ಕಟೋರಿ ಅಂತೀವಿ. ಇದು ಡಬಲ್ ಕಟೋರಿ. ಈ ಕಟೋರಿ ಬ್ಲೌಸಲ್ಲಿ ಮೇಲೊಂದು ಕಟ್ಟಿರುತ್ತೆ, ಕೆಳಗಡೆ ಒಂದು ಕಟ್ಟಿರುತ್ತೆ. ಕೆಲವು ಸತಿ ಏನು ಮಾಡ್ತಾರೆ ಅಂದರೆ ಮೇಲ್ಗಡೆ ಮತ್ತು ಕೆಳಗಡೆ ಡಿಫ್ರೆಂಟ್ ಕಲರ್ನ ಉಪಯೋಗಿಸಿ ಕೂಡ ಕಟೋರಿ ಬ್ಲೌಸ್ಗಳನ್ನ ಹೊಲಿತಾರೆ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಅಂದರೆ ಕಲರ್ನ ಚೇಂಜ್ ಮಾಡಿ ಹೊಲಿದಾಗ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಪ್ರಿನ್ಸಸ್ ಕಟ್ಟು, ಟಕ್ ಬ್ಲೌಸು ಹಾಗೆ ಕಟೋರಿ ಬ್ಲೌಸ್ಗಳನ್ನ ಉಪಯೋಗಿಸ್ಕೊಂಡು ಹೊಸದಾಗೆ ಒಂದು ಬ್ಲೌಸನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಸಬ್ಯಸಾಚಿ ಬ್ಲೌಸ್ ಅಂತಾರೆ. ಸಬ್ಯಸಾಚಿ ಅನ್ನೋರು ಒಬ್ಬರು ಡಿಸೈನರು. ಅವರು ಡಿಸೈನ್ ಮಾಡಿರೋಂತಹ ಬ್ಲೌಸನ್ನ ಸಬ್ಯಸಾಚಿ ಬ್ಲೌಸ್ ಅಂತಾರೆ. ಇದರಲ್ಲಿ ಕಟ್ಟಿರುತ್ತೆ, ಅಂದರೆ ವೇಸ್ಟ್ ಬ್ಯಾಂಡ್ ಜೊತೆ ಇರುತ್ತೆ, ಕಟ್ಟಿರುತ್ತೆ. ಫ್ರಂಟಲ್ಲಿ ಓಪನಿಂಗ್ ಇರಲ್ಲ, ಬ್ಯಾಕಲ್ಲಿ ಓಪನ್ ಇರುತ್ತೆ. ಹಳೆ ಹಿಂದಿ ಫಿಲಮ್ಗಳು ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲಮ್ಗಳಲ್ಲಿ ಈ ಥರ ಬ್ಲೌಸ್ಗಳನ್ನ ಉಪಯೋಗಿಸ್ತಿದ್ರು. ಈ ಬ್ಲೌಸು ಮಧುಬಾಲ ಕಟ್ಟು. ಓಲ್ಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲಮ್ಗಳಲ್ಲಿ ಮಧುಬಾಲ ಅನ್ನೋ ಆ್ಯಕ್ಟ್ರಸ್ಸು ಈ ಬ್ಲೌಸ್ಗಳನ್ನ ಹಾಕ್ತಾಯಿದ್ರು. ಅದರಿಂದ ಇದನ್ನು ಮಧುಬಾಲ ಕಟ್ ಅಂತ ಹೇಳ್ತಾರೆ. ಇದು ಸಹ ಫ್ರಂಟ್ ಓಪನಿಂಗ್ ಇರಲ್ಲ, ಬ್ಯಾಕ್ ಓಪನಿಂಗ್ ಇರುತ್ತೆ ಅಥವಾ ಸೈಡ್ ಓಪನಿಂಗ್ ಇರುತ್ತೆ. ಫ್ರೆಂಡ್ಸ್, ಇವಿಷ್ಟು ಬ್ಲೌಸ್ಗಳ ವಿಧಗಳಾಯಿತು. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಇನ್ನೇನಾದರೂ ಕೇಳಬೇಕು ಅನಿಸಿದ್ರೆ ನೀವು ಕಮೆಂಟಲ್ಲಿ ಕೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.